ಇವತ್ತು ನಂದು ಫಸ್ಟ್ ಟ್ರೇಡಲ್ಲಿ 1200 ಲಾಸ್ ಆಗಿ ಸೆಕೆಂಡ್ ಟ್ರೇಡಲ್ಲಿ ಆ ಲಾಸ್ ರಿಕವರ್ ಆಗಿ ನಾನು ಪ್ರಾಫಿಟೇಬಲಲ್ಲಿ ಇದ್ದೆ. ಆದರೆ ಮಾರ್ಕೆಟ್ ಒಂದು ಸಡನ್ನ ಮೂವ್ ಕೊಟ್ಟು ನನ್ನ ಸ್ಟಾಪ್ ಲಾಸನ್ನು ಹಿಟ್ ಮಾಡಿತು. ಸೊ ನಾನು ಎಷ್ಟು ಪ್ರಾಫಿಟ್ ಮಾಡಿದೆ, ಎಷ್ಟು ಲಾಸ್ ಮಾಡಿದೆ ಅಂತ ನೀವೇ ಈ ಲೈವ್ ಟ್ರೇಡಿಂಗ್ ವಿಡಿಯೋನ ನೋಡಿ ಲೆವೆಲ್ಸ್ ಎಲ್ಲ ಮೊದಲೇ ಫಿಕ್ಸ್ ಆಗಿದೆ. ಮಾರ್ಕೆಟ್ ಓಪನ್ ಆಗಲಿಲ್ಲ, 9:11 ಆಗಿದ್ದು, ಏನು ಓಪನ್ ಆಗೋ ಟೈಮ್ ಇದೆ 4 ನಿಮಿಷ. ನಮ್ಮದು ಲೆವೆಲ್ಸ್ ಎಲ್ಲ ಮೊದಲೇ ಫಿಕ್ಸ್ ಇರ್ತದೆ. ನಾನು ಮಾರ್ಕೆಟ್ ಓಪನ್ ಆದಮೇಲೆ ಈ ಲೆವೆಲ್ಸಿಗೆ ಬಂದಾಗ ಟ್ರೇಡ್ ಮಾಡೋದು. ಈ ಲೆವೆಲ್ಸ್ ಏನಪ್ಪ, ಈ ರೆಡ್ ಲೈನ್ಸ್ ಉಂಟಲ್ಲ, ಈ ರೆಡ್ ಲೈನ್ಸ್ ಎಲ್ಲ ನನ್ನದು ಸೆಲ್ಲಿಂಗ್ ಏರಿಯಾ. ಇಲ್ಲಿಗೆ ಬಂದಾಗ ನಾನು ಸೆಲ್ ಮಾಡಲಿಕ್ಕೆ ಮಾತ್ರ ನೋಡೋದು. ಈ ಗ್ರೀನ್ ಲೈನ್ ಉಂಟಲ್ಲ, ಇದು ನನ್ನದು ಬೈಯಿಂಗ್ ಏರಿಯಾ. ಇಲ್ಲಿಗೆ ಬಂದಾಗ ನಾನು ಬೈ ಮಾಡಲಿಕ್ಕೆ ನೋಡೋದು. ಈ ಬ್ಲೂ ಲೈನ್ ಉಂಟಲ್ಲ, ಈ ಬ್ಲೂ ಲೈನ್ ಡಿಸೈಡಿಂಗ್ ಲೈನ್ ತರ. ಇದು ಮಾರ್ಕೆಟ್ ಓಪನ್ ಆದಮೇಲೆ ಡಿಸೈಡ್ ಆಗುತ್ತೆ ಇದು ಯಾವ ಝೋನ್ ಆಗಿ ಆಕ್ಟ್ ಆಗುತ್ತೆ ಅಂತ. ಇವಾಗ ಇದು ಬೈ ಅಥವಾ ಸೆಲ್ ಝೋನ್ ಆಗಿ ಆಕ್ಟ್ ಆಗುತ್ತೆ. ಮಾರ್ಕೆಟ್ ಓಪನ್ ಆದಮೇಲೆ ಇದು ಕ್ಲೀನ್ ಗೊತ್ತಾಗುತ್ತೆ ಯಾವ ಝೋನ್ ಆಗಿ ಆಕ್ಟ್ ಆಗುತ್ತೆ ಅಂತ. ಒಂದು ಸಲ ಇದು ಬೈ ಝೋನ್ ಆಗಿ ಆಕ್ಟ್ ಆದರೆ ಇದು ಹೋಲ್ ಡೇ ಬೈ ಝೋನ್ ಆಗಿರುತ್ತೆ, ಅಥವಾ ಸೆಲ್ ಝೋನ್ ಆಗಿ ಆಕ್ಟ್ ಆದರೆ ಸೆಲ್ ಝೋನ್ ಆಗಿರುತ್ತೆ. ನಾನು 3 ಟ್ರೇಡ್ ಮಾಡ್ತೇನೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ. ನೋಡಿ ಇದು ನಿಫ್ಟಿದು, ನೋಡಿ ಇದು ಬ್ಯಾಂಕ್ ನಿಫ್ಟಿದು. ಲೆವೆಲ್ಸ್ ಅದೇ, ರೂಲ್ಸ್ ಅದೇ ಸೇಮ್, ರೆಡ್ ಲೈನ್ಸ್ ಎಲ್ಲ ಅದು ಸೇಮ್ ರೂಲ್ಸ್. ರೂಲ್ಸಲ್ಲಿ ಏನು ಚೇಂಜಸ್ ಇಲ್ಲ. ನೋಡಿ ಇದು ಫಿನ್ ನಿಫ್ಟಿದು, ಇದರಲ್ಲಿ ಕೂಡ ಸೇಮ್ ರೂಲ್ಸ್ ಎಲ್ಲ ಸೇಮ್. ಸೊ ನಾನು ನಿಮಗೆ ಮಾರ್ಕೆಟ್ ಓಪನ್ ಆದಮೇಲೆ ಟ್ರೇಡ್ ಸಿಕ್ಕಾಗ ಅಪ್ಡೇಟ್ ಮಾಡ್ತೇನೆ. ನೋಡಿ ಮಾರ್ಕೆಟ್ ಓಪನ್ ಆಯಿತು, ಇವಾಗ ನಮ್ಮ ಇದು ಸೆಲ್ ಝೋನ್ ಹತ್ರ ಹೋಗಿದೆ. ನಾನು ನಿಮಗೆ ಟ್ರೇಡ್ ಸಿಕ್ಕಾಗ ಅಪ್ಡೇಟ್ ಮಾಡ್ತೇನೆ. ಎಲ್ಲದರಲ್ಲೂ ಕೂಡ ಸೆಲ್ ಝೋನಲ್ಲಿ ಹೋಗಿದೆ. ನೋಡಿ ನಿಫ್ಟಿಯಲ್ಲಿ ಹೋಗಿದೆ, ಫಿನ್ ನಿಫ್ಟಿಯಲ್ಲೂ ಕೂಡ ಸೆಲ್ ಝೋನ್ ಹತ್ರ ಇದೆ. ನಾನು ನಿಮಗೆ ಟ್ರೇಡ್ ಸಿಕ್ಕಾಗ ಅಪ್ಡೇಟ್ ಮಾಡ್ತೇನೆ. ನಾನು ಈಗ ಝೋನಿಗೆ ಹೋದ ತಕ್ಷಣ ಟ್ರೇಡ್ ಮಾಡೋದಿಲ್ಲ, ಅದಕ್ಕೊಂದು ರೂಲ್ಸ್ ಇದೆ ಎಲ್ಲಿ ಎಂಟ್ರಿ ಆಗಬೇಕಂತ. ಆ ರೂಲ್ಸ್ ಫಾಲೋ ಆದಾಗ ನಾನು ಎಂಟ್ರಿ ಆಗ್ತೇನೆ. ನನ್ನದೆಲ್ಲ ರೂಲ್ಸ್ ಎಲ್ಲ ಸಿಂಪಲ್ ಇದೆ. ಯಾವ ಝೋನಿಗೆ ಹೋದಾಗ ಎಂಟ್ರಿ ಮಾಡಲಿಕ್ಕೆ ಅಂತ ರೂಲ್ಸ್ ಇದೆ. ಆ ಎಂಟ್ರಿ ಆದಾಗ ಎಂಟ್ರಿ ಮಾಡೋದು, ಪ್ರಾಫಿಟ್ ಆರ್ ಲಾಸ್ ಅದಕ್ಕೆ ವೆಯ್ಟ್ ಮಾಡೋದು ಅಷ್ಟೇ. ನೋಡಿ ನಮ್ಮದು ಇಲ್ಲಿ ಎಂಟ್ರಿ ಆಗಿದೆ, ಇವಾಗ ಎಂಟ್ರಿ ಆಗಿದೆ ಅಷ್ಟೇ. ಪೊಸಿಷನ್ ನೀವು ನೋಡ್ಬೋದು. ಇದೊಂದು ನಿಫ್ಟಿಯಲ್ಲಿ ನಮ್ಮದು ಇವಾಗ ಮಿಸ್ಟೇಕ್ ಆಗಿ ಎಂಟ್ರಿ ಆಗಿದ್ದು. ನಾನು ಫಿನ್ ನಿಫ್ಟಿಯಲ್ಲಿ ಮಾಡೋಕೆ ಹೋಗಿ ನಿಫ್ಟಿಯಲ್ಲಿ ಮಾಡಿದೆ, ಅದೊಂದು ಎಕ್ಸಿಟ್ ಮಾಡಿದೆ. ಸೊ ಇವಾಗ ಇದು ಫಿನ್ ನಿಫ್ಟಿಯಲ್ಲಿ ನನ್ನದು ಎಂಟ್ರಿ. ನೀವು ಆರ್ಡರ್ ಹಿಸ್ಟ್ರಿ ಕೂಡ ನೋಡ್ಬೋದು ಇಲ್ಲಿ. ಇವಾಗ ಎಂಟ್ರಿ ಮಾಡಿದೆ ಅಷ್ಟೇ. ನೋಡಿ ಇಲ್ಲಿ ಎಂಟ್ರಿ ಮಾಡಿದೆ, ನಮ್ಮ ಸ್ಟಾಪ್ ಲಾಸ್ ಇಲ್ಲಿ ಉಂಟು, ನೋಡುವ ಏನಾಗ್ತದೆ ಅಂತ. ನೋಡ್ಬೋದು ಫಿನ್ ನಿಫ್ಟಿಯಲ್ಲಿ ಯಾವಾಗ ಲಾಸ್ ಆಯಿತು, ಆವಾಗ ಟ್ರೇಡ್ ತಗೊಂಡೆಲ್ಲ ಅದು ಲಾಸ್ ಆಯಿತು. ನಾನು ಇವಾಗ ಸೆಕೆಂಡ್ ಟ್ರೇಡ್ ತಗೊಂಡೆ, ಅದ್ರಲ್ಲಿ ನೋಡಿ ಇವಾಗ ಪ್ರಾಫಿಟ್ ರನ್ ಆಗ್ತಾ ಉಂಟು. ಇವಾಗ ಅಷ್ಟೇ ತಗೊಂಡಿದ್ದೆ ಅಷ್ಟೇ. ನೋಡಿ ಇಲ್ಲಿ ತಗೊಂಡಿದ್ದೆ ಎಂಟ್ರಿ, ನೋಡುವ ಏನಾಗ್ತದೆ ಅಂತ, ವೆಯ್ಟ್ ಮಾಡುವ. ನಾನು ಆವಾಗಲೇ ಹೇಳ್ದಲ್ಲ, ಇದು ಬ್ಲೂ ಝೋನ್ ಅನ್ನೋದು ಬೈ ಆಗಿ ಸೆಲ್ ಝೋನ್, ಬೈ ಅಥವಾ ಸೆಲ್ ಝೋನ್ ಆಗಿ ಆಕ್ಟ್ ಆಗುತ್ತೆ ಅಂತ. ಇದು ಇವಾಗ ನೋಡಿ ಮಾರ್ಕೆಟ್ ಓಪನ್ ಆಯ್ತಲ್ಲ, ಓಪನ್ ಆದಮೇಲೆ ಈ ಝೋನ್ ಇನ್ನು ಬೈ ಝೋನ್ ಆಗಿ ಆಕ್ಟ್ ಆಗುತ್ತೆ. ಇನ್ನು ಇದು ಫುಲ್ ಡೇ ಈ 2 ಝೋನ್ ಕೂಡ ಬೈ ಝೋನ್ ಆಗಿ ಆಕ್ಟ್ ಆಗುತ್ತೆ, ಸೆಲ್ ಝೋನ್ ಆಗಿ ಆಕ್ಟ್ ಆಗೋದಿಲ್ಲ. ಸೊ ನೋಡುವ ಏನಾಗ್ತದೆ ಅಂತ. ನೋಡಿ ಒಂದ್ಸಲ ವ್ಯೂ ಫೈಲ್ ಆದರೆ ನಾನು ಸೆಕೆಂಡ್ ಟ್ರೇಡ್ ತಗೊಳ್ತೇನೆ. ಫಸ್ಟ್ ಟ್ರೇಡ್ ನಾನು ಲಾಸ್ ಆದರೆ ನಾನು ಸೆಕೆಂಡ್ ಟ್ರೇಡ್ ತಗೊಳ್ತೇನೆ. ಅದೇ ಪ್ರಕಾರ ಆದಮೇಲೆ ವೆಯ್ಟ್ ಮಾಡ್ತೇನೆ. ನೋಡಿ ಇವಾಗ ನನ್ನದು ಆವಾಗ ಲಾಸ್ ಎಷ್ಟಿತ್ತು, 1,200 ಲಾಸ್ ಆಗಿತ್ತು. ಇದು ಅದರ ಹೆಡ್ಜ್, ಇದು ಅದರ ಮೈನ್ ಸ್ಟ್ರೈಕ್, ಇದು ಅದರ ಹೆಡ್ಜ್. ಇದು ನಾನು ನಿಫ್ಟಿದು ಮಿಸ್ಟೇಕ್ ಆಗಿ ತಗೊಂಡದ್ದು. ನೋಡಿ ಅದೆಲ್ಲ ಲಾಸ್ ರಿಕವರಿ ಆಗಿ ಈಗ ಪ್ರಾಫಿಟಲ್ಲಿ ಬಂದೆ. ಇವಾಗ ಬ್ರೇಕ್ ಇವನಲ್ಲಿ ಉಂಟು, ನೋಡುವ ಏನಾಗ್ತದೆ ಅಂತ, ವೆಯ್ಟ್ ಮಾಡುವ. ನೋಡಿ ಇದು ನಮ್ಮದು ಸ್ಟಾಪ್ ಲಾಸ್, ಇದು ಸ್ಟಾಪ್ ಲಾಸ್. ನೆಕ್ಸ್ಟ್ ನಾನು ಮಾರ್ಕೆಟ್ ಮೂವ್ ಆದಾಗೆ ನಾನು ಟ್ರೈಲಿಂಗ್ ಎಸ್ ಎಲ್ಲನ್ನು ಫಾಲೋ ಮಾಡ್ತೇನೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಟ್ರೇಡ್ ಮಾಡ್ತೇನೆ ಅಂತ. ಇವಾಗ ನೋಡಿ ಲಾಸ್ ಎಲ್ಲ ರಿಕವರಿ ಆಗಿ ಪ್ರಾಫಿಟಲ್ಲಿ ಬಂದೆ, ನೋಡೋ ಏನಾಗ್ತದೆ ಅಂತ, ವೆಯ್ಟ್ ಮಾಡುವ. ನೋಡಿ ಇದು ನಾನು ಮಾರ್ಕೆಟ್ ಓಪನ್ ಆಗೋ ಮುಂಚೆ ಹೇಳಿದ್ದೇನೆ ಇದು ನಮ್ಮ ಸೆಲ್ ಝೋನ್ ಅಂತ. ಅಲ್ಲಿ ನೋಡಿ ಸೆಲ್ ಬಂದಿದೆ, ನಾನು ಟ್ರೇಡ್ ಕೂಡ ತಗೊಂಡೆ, ಆದರೆ ನನ್ನದು ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ನಾನು ಅಲ್ಲಿ ಎಕ್ಸಿಟ್ ಆಗಲೇಬೇಕಾಯಿತು. ನಂತರ ಆ ಕಡೆ ನಮ್ಮ ಕಡೆ ಮೂವ್ ಆಯಿತು, ಆದರೆ ನನಗೆ ಇನ್ನೊಂದು ಎಂಟ್ರಿ ಮಾಡಲಿಕ್ಕೆ ಚಾನ್ಸ್ ಕೊಡಲಿಲ್ಲ. ಅದೇ ಪ್ರಕಾರ ನನಗೆ ಇನ್ನೊಂದು ಇಲ್ಲಿ ಬೈ ಟ್ರೇಡ್ ಸಿಕ್ಕಿದ್ದು, ಅದು ಟ್ರೇಡ್ ಮಾಡಿದೆ. ನೋಡಿ ಪ್ರಾಫಿಟ್ ಲಾಸ್ ಎಲ್ಲ ರಿಕವರಿ ಆಗಿ ಮತ್ತೆ 1,000 ರೂಪಾಯಿ ಪ್ರಾಫಿಟ್ ಬಂದೆ. ರಿಸ್ಕ್ ರಿವಾರ್ಡ್ ಎಷ್ಟಾಯಿತು, 1:2 ಇವಾಗ ಸಿಕ್ಕೇ ಆಯಿತು. ಆವಾಗ ಲಾಸ್ ಮಾಡಿದ್ದು 1,000, ಇವಾಗ ಪ್ರಾಫಿಟ್ ನೋಡಿ 1,000. ಹಾಗಂತ ಹೇಳಿದರೆ ಲಾಸ್ ಮಾಡಿ ಕವರ್ ಆಗಿ ನೆಕ್ಸ್ಟ್ ಪ್ರಾಫಿಟಿಗೆ 1,000. ಹಾಗಂತ ಹೇಳಿದರೆ 1:2. ನನ್ನದು ಇವಾಗ ನೀವು ಟಾರ್ಗೆಟ್ ಎಲ್ಲಿವರೆಗೆ ಅಂತ ಕೇಳ್ಬೋದು. ನನ್ನದು ಇವಾಗ ಟಾರ್ಗೆಟ್ ಇಲ್ಲಿವರೆಗಿದೆ, ಡೇ ಹೈವರೆಗೆ. ಸೊ ಇಲ್ಲಿವರೆಗೆ ಮಾರ್ಕೆಟ್ ಬರ್ತದೆ ಇಲ್ವೋ ಗೊತ್ತಿಲ್ಲ. ನಾವೇನು ಮಾಡಬೇಕು, ನಮ್ಮ ಸಿಂಪಲ್ ಆಗಿ ಟ್ರೈಲಿಂಗ್ ಎಸ್ ಎಲ್ ಏನಿದೆ ಅದನ್ನು ಫಾಲೋ ಮಾಡಬೇಕು. ನೋಡಿ ನನ್ನ ಎಸ್ ಎಲ್ ಮೊದಲು ಇಲ್ಲಿ ಇತ್ತಲ್ಲ, ಇವಾಗ ಅದನ್ನು ನಾನು ಇಲ್ಲಿ ಬ್ರೇಕ್ ಇವನ್ ಹತ್ರ ತಂದಿದ್ದೇನೆ. ನೆಕ್ಸ್ಟ್ ಏನಾದರೂ ಇಲ್ಲಿ ಈ ಥರ ಸ್ವಿಂಗ್ ಮಾಡ್ಕೊಂಡು ಮೇಲೆ ಹೋದರೆ ನನ್ನ ಟ್ರೈಲಿಂಗ್ ಎಸ್ ಎಲ್ ಇಲ್ಲಿಗೆ ಶಿಫ್ಟ್ ಮಾಡಿ ನನ್ನ ಟಾರ್ಗೆಟ್ವರೆಗೆ ವೆಯ್ಟ್ ಮಾಡ್ತೇನೆ. ನೋಡಿ ಮಾರ್ಕೆಟಲ್ಲಿ ಯಾವುದು ಫಿಕ್ಸ್ ಇಲ್ಲ, ನಿಮಗೆ ಟಾರ್ಗೆಟ್ ಕೊಡ್ತದೆ ಇಲ್ವೋ ಅಂತಲೂ ಗೊತ್ತಿಲ್ಲ. ನೀವೇನು ಮಾಡಬೇಕು, ನಿಮ್ಮ ಕಡೆ ಮಾರ್ಕೆಟ್ ಮೂವ್ ಆದಾಗೆ ನೀವು ಪ್ರಾಫಿಟನ್ನು ಲಾಕ್ ಮಾಡಬೇಕು. ಪ್ರಾಫಿಟನ್ನು ಲಾಕ್ ಮಾಡೋದಂದ್ರೆ ಏನು, ಟ್ರೈಲಿಂಗ್ ಎಸ್ ಎಲ್ ಹಾಕಿ. ನೋಡಿ ನಾನು ಫಸ್ಟ್ ಟ್ರೇಡಲ್ಲಿ ನನ್ನದು ಲಾಸ್ ಆಯಿತು, 1,000 ಲಾಸ್ ಆಯಿತು. ಅದು ಇವಾಗ ರಿಕವರಿ ಆಗಿ ಪ್ರಾಫಿಟಲ್ಲಿ ಬಂದೆ. ಈ ರೀತಿ ನೀವು ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡಿದರೆ ನೀವು ಅಟ್ ದ ಎಂಡಲ್ಲಿ ಪ್ರಾಫಿಟೇಬಲ್ ಆಗಿರ್ತೀರ. ನಾನು ಮೊನ್ನೆಯಿಂದ ಟ್ರೇಡ್ ಮಾಡಲಿಲ್ಲ, ಯಾಕಂದರೆ ಮಾರ್ಕೆಟಲ್ಲಿ ವಾಲಟಿಲಿಟಿ ಇತ್ತು ಆ್ಯಂಡ್ ನಾನು ಆಪ್ಷನ್ ಸೆಲ್ ಮಾಡೋದರಿಂದ ಪ್ರೀಮಿಯಮ್ ಎಲ್ಲ ತುಂಬ ಹೈ ಇತ್ತು. ಸೊ ಅದಕ್ಕೆ ಏನು ಮಾಡಿದೆ, ನಾನು ಎಲೆಕ್ಷನ್ ವೀಕಲ್ಲಿ ಟ್ರೇಡೇ ಮಾಡಲಿಲ್ಲ, ಒಂದು ವೀಕ್ ಏನು ನಾನು ಟ್ರೇಡೇ ಮಾಡಲಿಲ್ಲ. ಇವಾಗ ನಾನು ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ನಾನು ಈಗ ಟ್ರೈಲಿಂಗ್ ಎಸ್ ಎಲ್ ಅನ್ನು ಇಲ್ಲಿ ಮೇಲೆ ಶಿಫ್ಟ್ ಮಾಡ್ತೇನೆ. ಈ ರೀತಿ ನಾನು ಟ್ರೈಲಿಂಗ್ ಎಸ್ ಎಲ್ ಅನ್ನು ಶಿಫ್ಟ್ ಮಾಡ್ತಾ ಹೋಗ್ತೇನೆ. ನಾನು ಈಗ ಮಾರ್ಕೆಟ್ ಆಗಲೇ ಹೇಳಿದ್ದೇನೆ, ಇಲ್ಲಿ ಇರುವಾಗ ಹೇಳಿದೆ, ಇಲ್ಲಿ ಏನಾದರೂ ಈಗ ಸ್ವಿಂಗ್ ಮಾಡಿ ಮಾರ್ಕೆಟ್ ಮೇಲೆ ಹೋದರೆ ನನ್ನ ಟ್ರೈಲಿಂಗ್ ಎಸ್ ಎಲ್ ಅನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತೇನೆ ಅಂತ. ಆ ರೀತಿ ಮಾಡಿದೆ. ನೋಡಿ ನನಗಿನ್ನು ಈ ಟ್ರೇಡಲ್ಲಿ ಯಾವುದೇ ರೀತಿಯ ಲಾಸ್ ಇಲ್ಲ. ನಾನಿವಾಗ ಪ್ರಾಫಿಟಲ್ಲಿದ್ದೇನೆ, ಲಾಸ್ ರಿಕವರಿ ಆಗಿ ಪ್ರಾಫಿಟಲ್ಲಿದ್ದೇನೆ. ಫೈನಲ್ ಟಾರ್ಗೆಟ್ ಇಲ್ಲಿವರೆಗೆ ಇದೆ, ಆದರೆ ಮಾರ್ಕೆಟ್ ಬರ್ತದೆ ಇಲ್ವೋ ಗೊತ್ತಿಲ್ಲ. ನಾವು ನಮ್ಮ ಟ್ರೈಲಿಂಗ್ ಎಸ್ ಎಲ್ ಅನ್ನು ಫಾಲೋ ಮಾಡ್ಕೊಂಡು ಹೋಗೋದು. ನೀವು ಅಟ್ ದ ಎಂಡಲ್ಲಿ ಪ್ರಾಫಿಟ್ ಆಗಬೇಕಾದ್ರೆ ಏನು ಮಾಡಬೇಕಂತ ಹೇಳಿದರೆ, ನೀವು ಒಂದೇ ಸಿಸ್ಟಮನ್ನು ಫಾಲೋ ಮಾಡಬೇಕು. ಒಂದು ಸಲ ಅಥವಾ 2 ಸಲ ಕಂಟಿನ್ಯೂ ಆಗಿ ಲಾಸ್ ಕೊಡ್ತಾ ಅಂತ ಅದನ್ನು ಚೇಂಜ್ ಮಾಡಬಾರ್ದು. ನಾನು ಈ ಒಂದನೇ ಸ್ಟ್ರಾಟಜಿ ಯೂಸ್ ಮಾಡೋದು. ನೋಡ್ಬೋದು ಅದರಲ್ಲಿ ನನಗೆ 3,000 ಪ್ರಾಫಿಟ್ ಆಗ್ತುಂಟು. ಇದರ ಹೆಡ್ಜ್
ನಾವು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾದ್ರೆ ಹೆಡ್ಜಿಂಗ್ ತುಂಬ ಮುಖ್ಯ. ನೋಡಿ 1,000 ಆವಾಗ ಲಾಸ್ ಇತ್ತು, ಇವಾಗ ಲಾಸ್ ಎಲ್ಲ ರಿಕವರಿ ಆಗಿ 1,500 ಪ್ರಾಫಿಟಲ್ಲಿದ್ದೇನೆ. 1:2ಗಿಂತ ಜಾಸ್ತಿ ರಿಸ್ಕ್ ರಿವಾರ್ಡ್ ಇಲ್ಲಿ ಸಿಕ್ಕಾಗಿದೆ. ರಿಸ್ಕ್ ರಿವಾರ್ಡ್ ಅಂತ ಸಿಂಪಲ್ ವರ್ಡಲ್ಲಿ ಹೇಳಬೇಕಾದ್ರೆ, ನೀವು ಲಾಸ್ ತೆಗೊಳ್ತೀರಲ್ಲ, ನೀವು ಲಾಸ್ ತೆಗೊಳ್ಳೋಕ್ಕಿಂತ ಜಾಸ್ತಿ ನೀವು ಪ್ರಾಫಿಟ್ ತೆಗೊಳ್ಬೇಕು. ಆ್ಯಾವ್ರೇಜ್ ಲಾಸಿಗಿಂತ ಆ್ಯಾವ್ರೇಜ್ ಪ್ರಾಫಿಟ್ ಜಾಸ್ತಿ ಇದ್ದರೆ ನಿಮ್ಮನ್ನು ಪ್ರಾಫಿಟೇಬಲ್ ಆಗೋದ್ರಿಂದ ಯಾರು ಅರಿಲಿಕ್ಕೆ ಆಗೋದಿಲ್ಲ. ಆ ರೂಲ್ಸನ್ನು ಫಾಲೋ ಮಾಡಬೇಕಾದ್ರೆ ನಿಮ್ಮ ಹತ್ರ ರೈಟ್ ಸಿಸ್ಟಮ್ ಇರಬೇಕು. ನಿಮ್ಮದು ಎಂಟ್ರಿ ಫಿಕ್ಸ್ ಆಗಿರಬೇಕು, ಎಕ್ಸಿಟ್ ಫಿಕ್ಸ್ ಆಗಿರಬೇಕು. ನನ್ನದು ರೂಲ್ಸ್ ಎಲ್ಲ ಫಿಕ್ಸ್ ಇದೆ ನೋಡಿ. ಈ ರೆಡ್ ಲೈನಿಗೆ ಬಂದಾಗ ಇವಾಗಲ್ಲ, ಮಾರ್ಕೆಟ್ ಓಪನ್ ಆಗೋ ಮುಂಚೆ ಹೇಳಿದ್ದೇನೆ, ಈ ರೆಡ್ ಲೈನ್ಸ್ ಎಲ್ಲ ನಂದು ರೆಸಿಸ್ಟೆನ್ಸ್ ಏರಿಯಾ ಅಂತ. ನೋಡಿ ಅಲ್ಲಿಂದ ಮಾರ್ಕೆಟ್ ಹೇಗೆ ಫಾಲ್ ಆಗಿದೆ ಅಂತ. ಆ್ಯಕ್ಚುಲಿ ನಾನು ಟ್ರೇಡ್ ಕೂಡ ತಗೊಂಡಿದ್ದೆ, ಆದರೆ ನಾನು ಸ್ಟಾಪ್ ಲಾಸ್ ಇಟ್ಟಾಯಿತು. ನಂತರ ನೆಕ್ಸ್ಟ್ ಅಲ್ಲಿ ಫಾಲ್ ಆಯಿತು. ನಾನು ಫಸ್ಟ್ ಟ್ರೇಡಲ್ಲಿ ಲಾಸ್ ಆದರೆ ಸೆಕೆಂಡ್ ಟ್ರೇಡಿಗೆ ವೆಯ್ಟ್ ಮಾಡ್ತೇನೆ. ಸೆಕೆಂಡ್ ಟ್ರೇಡಲ್ಲಿ ಫೈನಲ್ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ. ಇನ್ನು ನೆಕ್ಸ್ಟ್ ಏನಾದರೂ ಮಾರ್ಕೆಟ್ ಪುನಃ ಇಲ್ಲಿ ಏನಾದರೂ ಈ ಥರ ಸ್ವಿಂಗ್ ಮಾಡಿ ಅಥವಾ ಸೈಡ್ವೇಸ್ ಮಾಡಿ ಮೇಲೆ ಹೋದರೆ ನನ್ನ ಟ್ರೈಲಿಂಗ್ ಎಸನ್ನು ಸಿಂಪಲ್ ಆಗಿ ಇಲ್ಲಿಗೆ ಶಿಫ್ಟ್ ಮಾಡಿ ಹೋಲ್ಡ್ ಮಾಡ್ತೇನೆ. ನೀವು ಇಲ್ಲಿ ಪ್ರತಿದಿನ ಪ್ರಾಫಿಟ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ನೀವು ಅಟ್ ದ ಎಂಡಲ್ಲಿ, ಮಂತ್ ಎಂಡಲ್ಲಿ ಅಥವಾ ಇಯರ್ ಎಂಡಲ್ಲಿ ಪ್ರಾಫಿಟೇಬಲ್ ಆಗ್ಬೋದು. ಸೊ ಟ್ರೇಡಿಂಗ್ನ ರಿಯಾಲಿಟಿ ಇದೆ, ನೀವು ಅಟ್ ದ ಎಂಡಲ್ಲಿ ಪ್ರಾಫಿಟೇಬಲ್ ಆಗಬೇಕು. ಪ್ರತಿದಿನ ಪ್ರಾಫಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿದಿನ ನೀವು ದುಡಿಬೇಕಾದರೆ ನೀವು ಕೆಲಸಕ್ಕೆ ಹೋಗಬೇಕು, ಬಿಸ್ನೆಸ್ ಮಾಡಿದ್ರೆ ಆಗೋದಿಲ್ಲ. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಲಾಸ್ ಇದ್ದೇ ಇದೆ, ನೀವು ಅದನ್ನು ಮೇಂಟೈನ್ ಮಾಡಬೇಕು. ನಿಮಗೆ ಇದರ ರೂಲ್ಸ್ ಫಿಕ್ಸ್ ಗೊತ್ತಿದ್ರೆ ನೀವೇನು ಬೇಕಾದರೂ ಮಾಡ್ಬೋದು. ನನ್ನದು ಎಂಟ್ರಿ ಫಿಕ್ಸ್ ಇದೆ, ಎಲ್ಲಿ ಎಂಟ್ರಿ ಮಾಡಬೇಕು ಒಂದು ಸಿಗ್ನಲ್ಸ್ ಇದೆ, ಆ ಎಂಟ್ರಿ ಸಿಗ್ನಲ್ಗೆ ಎಂಟ್ರಿ ಆಗ್ತೇನೆ. ಲಾಸ್ ಫಿಕ್ಸ್ ಇದೆ, ಎಲ್ಲಿ ಎಕ್ಸಿಟ್ ಆಗಬೇಕು ಅಲ್ಲಿ ಫಿಕ್ಸ್ ಎಕ್ಸಿಟ್ ಆಗ್ತೇನೆ. ಎಲ್ಲಿ ಟ್ರಯಲ್ ಮಾಡಬೇಕು ಅದು ಕೂಡ ಫಿಕ್ಸ್ ಇದೆ. ನೋಡಿ ಇಲ್ಲಿ ನಾನು ಇಲ್ಲಿ ಸ್ವಿಂಗ್ ಮಾಡ್ತಲ್ಲ, ಇವಾಗ ಟ್ರೈಲಿಂಗ್ ಎಸ್ ಇದೆ. ನೋಡಿ ಇವಾಗ ನಮ್ಮದು ಟ್ರೈಲಿಂಗ್ ಎಸ್ ಅಲ್ಲಿ ಇಲ್ಲಿ ಇತ್ತಲ್ಲ, ಅದನ್ನು ನಾನು ಇವಾಗ ಶಿಫ್ಟ್ ಮಾಡ್ತೇನೆ ಇಲ್ಲಿಗೆ. ಇದಕ್ಕಿಂತ ಮಾರ್ಕೆಟ್ ಕೆಳಗೆ ಹೋದರೆ ನಾನು ಎಕ್ಸಿಟ್ ಮಾಡ್ತೇನೆ, ಇಲ್ಲ ಅಂತ ಹೇಳಿದರೆ ವೆಯ್ಟ್ ಮಾಡ್ತೇನೆ, ನೋಡುವ ಏನಾಗ್ತದೆ ಅಂತ. ಟ್ರೈಲಿಂಗ್ ಎಸಲ್ಲಿ ಇದನ್ನು ನಾನು ಸುಮ್ಮನೆ ಹಾಕೋದಲ್ಲ, ಅದಕ್ಕೊಂದು ರೂಲ್ಸ್ ಇದೆ, ಆ ರೂಲ್ಸ್ನ ಪ್ರಕಾರನೂ ಹಾಕೋದು. ಇವಾಗ ನೋಡ್ಬೋದು ಮಾರ್ಕೆಟ್ ಕ್ಲೋಸ್ ಆಗಿದೆ. ನೀವು ನಮ್ಮ ಪೊಸಿಷನ್ ನೋಡ್ಬೋದು. ಇವತ್ತು ನಾವು ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ, ಬ್ರೇಕ್ ಇವನಲ್ಲಿ ಎಕ್ಸಿಟ್ ಆದ್ವಿ. ನೋಡಿ ನಮ್ಮದು ಫಸ್ಟ್ ಟ್ರೇಡಲ್ಲಿ ಒಂದು ಲಾಸ್ ಆಯಿತು, 1,200 ಹತ್ರ ಲಾಸ್ ಆಯಿತು. ಇದು ನಿಫ್ಟಿದಿಲ್ಲ, ಇದು ನಿಫ್ಟಿದು ಮಿಸ್ಟೇಕ್ ಆಗಿ ತಗೊಂಡದ್ದು, ನಾನು ಫಸ್ಟಿಗೆ ಹೇಳಿದ್ದೇನೆ. ನೆಕ್ಸ್ಟ್ ನಮ್ಮ ಸೆಕೆಂಡ್ ಟ್ರೇಡಲ್ಲಿ ನಮ್ಮದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಯಿತು. ಟಾರ್ಗೆಟ್ ಇಟ್ಟಾಗುವ ಮುಂಚೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ನಿಮಗೀಗ ಚಾರ್ಟಲ್ಲಿ ತೋರಿಸ್ತೇನೆ ನೋಡಿ. ನಾನು ನಿಮಗೆ ಬೆಳಿಗ್ಗೆ ಹೇಳಿದಾಗೆ ಟಾರ್ಗೆಟ್ ಇಲ್ಲಿವರೆಗೆ ಡೇ ಹೈವರೆಗೆ ನೋಡಿ, ನಮ್ಮ ಟಾರ್ಗೆಟ್ ಹತ್ತಿರ ಬಂದು ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ, ಇಲ್ಲಿ ಟಾರ್ಗೆಟಿಂದ ಫಾಲ್ ಆಗಿದೆ. ಆದರೆ ನನ್ನದು ಇಲ್ಲಿ ನಾನು ನಿಮಗೆ ಮೊದಲೇ ಮೆನ್ಷನ್ ಮಾಡಿದಾಗ ನನ್ನ ಟ್ರೈಲಿಂಗ್ ಹೆಸರು ಇಲ್ಲಿ ಎತ್ತು ಮಾರ್ಕೆಟ್ ಮೇಲೆ ಹೋಯ್ತು ನಮ್ಮ ಕಡೆ. ಆವಾಗ ನಮಗೆ ಅಲ್ಲಿ ಲಾಸ್ ಎಲ್ಲ ರಿಕವರಿ ಆಗಿ ಹತ್ರ 1,600ವರೆಗೆ ಪ್ರಾಫಿಟ್ ತೋರಿಸ್ತಿತ್ತು. ಆದರೆ ಏನು ಮಾಡ್ತು, ಸಡನ್ ರಿಟರ್ನ್ ಬಂದು ನಮಗೆ ಸ್ಟಾಪ್ ಲಾಸನ್ನು ಹಿಟ್ ಮಾಡ್ತು. ಸೊ ನನ್ನ ಟ್ರೈಲಿಂಗ್ ಎಸ್ ಅಲ್ಲಿ ಇಟ್ಟಾಯಿತು. ಟ್ರೈಲಿಂಗ್ ಎಸ್ ಅಲ್ಲಿ ಇಟ್ಟಾದಾಗ ಏನಾಯಿತು, ನಂದು ಅಲ್ಲಿ ಫಸ್ಟ್ ಆದ ಲಾಸ್ 1,200 ಕವರ್ ಆಗಿ ನಾನು ಬ್ರೇಕ್ ಇವನಲ್ಲಿ ಎಕ್ಸಿಟ್ ಆದೆ. ನೋಡಿ ನಿಮಗೆ ಟ್ರೇಡಿಂಗ್ ಮಾಡುವಾಗ ಲಾಸ್ ಆಗುತ್ತೆ, ಆ ಲಾಸನ್ನು ಕವರ್ ಮಾಡೋಕ್ಕೆ ನಿಮ್ಮ ಸ್ಟ್ರಾಟಜಿ ಪುನಃ ವರ್ಕ್ ಆಗಬೇಕು. ನೋಡಿ ನನ್ನದು ಫಸ್ಟ್ ಟ್ರೇಡಲ್ಲಿ ಲಾಸ್ ಆಯಿತು, ಇವಾಗ ಸೆಕೆಂಡ್ ಟ್ರೇಡಲ್ಲಿ ಅದು ಲಾಸ್ ಕವರ್ ಆಗಿ ನಾನು ಬ್ರೇಕ್ ಇವನಲ್ಲಿ ಕ್ಲೋಸ್ ಮಾಡಿದೆ. ಸೊ ಇವತ್ತಿನ ವೀಡಿಯೋದಲ್ಲಿ ಅಷ್ಟೇ, ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ನಂದು ಹಿಂದಿನದು ಲೈವ್ ಟ್ರೇಡಿಂಗ್ ವೀಡಿಯೋ ಎಲ್ಲ ನೋಡಿ.